ಎಲ್ಲ ಪ್ರೀತಿಯ 10ನೇ ತರಗತಿ ಮಕ್ಕಳೇ, ತಮಗೆಲ್ಲರಿಗೂ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಮಕ್ಕಳು ಇಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡದಲ್ಲಿ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡೆದಿರ್ತಿಲ್ಲ ಅಂಥೇಳಿ ಭಾವಿಸ್ತೀನಿ. ಎಲ್ಲ ಮಕ್ಕಳು ಖುಷಿಯಿಂದ ಇದ್ದೀರಾ ಅಂಥೇಳಿ ನಾನು ತಿಳ್ಕೊತೀನಿ. ಯಾಕೆ ಅಂತಂದರೆ ಪ್ರಶ್ನೆ ಪತ್ರಿಕೆ ಅಷ್ಟೊಂದು ಸುಲಭವಾಗಿತ್ತು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿ ನಿಮಗೆ ಪರೀಕ್ಷೆಗೆ ಉಪಯುಕ್ತ ಆಗಬೇಕು ಅಂತೇಳಿ ಸಾಕಷ್ಟು ಕೊಟ್ಟಿದ್ದೇನೆ. ಅದರಿಂದನೂ ಕೂಡ ಯಥೇಚ್ಛವಾಗಿ ಪ್ರಶ್ನೆಗಳು ಅದರಲ್ಲೇ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಅದೆಲ್ಲ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಒಂದು ವೇಳೆ ನಿಮಗೆ ನಾನು ಮಾಡಿರುವಂಥ ವಿಡಿಯೋಗಳಲ್ಲಿ ನಿಮಗೆ ಹೆಲ್ಪ್ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಒಂದು ಧನ್ಯವಾದವನ್ನು ತಿಳಿಸಿ, ಥ್ಯಾಂಕ್ಸ್ ಅಂಥೇಳಿ ಕಮೆಂಟ್ ಮಾಡೋದ್ರ ಮೂಲಕ ನನಗೊಂದು ಪ್ರೋತ್ಸಾಹವನ್ನು ನೀಡಿ ಮತ್ತು ನಿಮ್ಮ ಸಂತೋಷವನ್ನು ನನ್ನ ಜೊತೆ ಕೂಡ ಹಂಚ್ಕೊಳ್ಳಿ. ಹೇಗಿತ್ತು ಪರೀಕ್ಷೆ, ಯಾವ ರೀತಿ ಬರೆದ್ರಿ ಅನ್ನೋದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂದು ನಡೆದಂತಹ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನಾನು ಕೊಡ್ತಾ ಇದ್ದೇನೆ. ಮಾರ್ಚ್-ಏಪ್ರಿಲ್ 2026 ಪರೀಕ್ಷೆ 1 ಪ್ರಥಮ ಭಾಷೆ ಕನ್ನಡ, ಇದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸನ್ನು ನೋಡೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 6, 7, 8, 9. ಸರಿಯಾದ ಉತ್ತರ 9 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಧೂಪೇತ ಪದವು ಈ ಸಂಧಿಗೆ ಸೇರಿದೆ. ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ. ವಧು ಪ್ಲಸ್ ಉಪೇತ, ವಧೂಪೇತ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಮುಂದೆ ಮೂರನೇ ಪ್ರಶ್ನೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ, ಭಾವಸೂಚಕ, ವಾಕ್ಯವೇಷ್ಟನ, ಆವರಣ. ಸರಿಯಾದ ಉತ್ತರ ವಾಕ್ಯವೇಷ್ಟನ. ಮುಂದಿನ ಪ್ರಶ್ನೆ, ವರ್ತಮಾನ ಕಾಲಸೂಚಕ ಪ್ರತ್ಯಯವಿದು. ದ, ವ, ವ, ಉತ್ತ. ಸರಿಯಾದ ಉತ್ತರ ಉತ್ತ ಸರಿಯಾಗಿದೆ. ನೆಕ್ಸ್ಟ್, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು. ಕರ್ಮಾರ್ಥ, ಕರ್ತಾರ್ಥ, ಸಂಪ್ರದಾನ, ಅಧಿಕರಣ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಕರ್ಮಾರ್ಥ ಸರಿಯಾದ ಉತ್ತರ. ಕರ್ತಾರ್ಥ ಪ್ರಥಮ, ಸಂಪ್ರದಾನ ಚತುರ್ಥಿ, ಅಧಿಕರಣ ಸಪ್ತಮಿ. ನೆಕ್ಸ್ಟ್, ಮಾದ್ರಮಾಗದ ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಇಲ್ಲಿ ಸರಿಯಾದ ಸಮಾಸ ಉತ್ತರ ಯಾವುದು ಅಂತಂದರೆ ದ್ವಂದ್ವ ಸಮಾಸ. ಇನ್ನು ಬಹುಆಯ್ಕೆ ಮುಗಿತು. ಈಗ ಸಂಬಂಧೀಕರಿಸಿ ಬರೆಯುವಂಥದ್ದು ಅಮೃತ ಅಮರ್ದು. ಇವೆರಡರ ನಡುವಿರುವಂಥ ಸಂಬಂಧ ಏನಪ್ಪ ಅಂತಂದರೆ ತತ್ಸಮ ತದ್ಭವ. ಹಾಗೆ ಕಾರ್ಯಾಗೆ ಏನು ಅಂತಂದರೆ ಕಾರ್ಯಾಗೆ ಕಜ್ಜ ಅನ್ನೋದು ಸರಿಯಾದ ಉತ್ತರ. ಅಷ್ಟು ಪರಿಮಾಣವಾಚಕ 12 ಡ್ಯಾಶ್, ಇದು ಸಂಖ್ಯಾವಾಚಕ. ನೆಕ್ಸ್ಟ್, ಹಾಲ್ಜೇನು ಜೋಡು ನುಡಿ, ತುತ್ತ ತುದಿ ನಿಮಗೆಲ್ಲ ಗೊತ್ತಿದೆ ದ್ವಿರುಕ್ತಿ. ನೆಕ್ಸ್ಟ್, ನಿನಗಾಗಿ ತದ್ದಿತಾಂತಾವ್ಯಯ, ಪೆರ್ಮೆ ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ. ಈ 4 ಬಂದಿದೆ ಅಂತೇಳಿ ಭಾವಿಸ್ತೀನಿ. ಮುಂದೆ ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸೋಣ ಮಕ್ಕಳೇ. ನೋಡಿ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಇದಕ್ಕೆ ಸರಿಯಾದ ಉತ್ತರ ಮಹಮ್ಮದೀಯರ ಆಳ್ವಿಕೆಯಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಪರಮಾನಂದವಾಗಲು ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಶಾನುಭೋಗರಿಗೆ ಹುಲಿಗೆ ಪರಮಾನಂದವಾಯಿತು. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸ್ಯಾವೋಯ್ ಸಿಂಪಿಗಳು. ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ, ಅವರು ಸಲುಗೆ ಕೊಟ್ಟರೆ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಡುವರು ಎಂದು ಸಲಿಗೆಯನ್ನು ಕೊಡಲಿಲ್ಲ. ತಂಗಿ ಇಲ್ಲ ಎಂದು ಸುಳ್ಳನ್ನು ಹೇಳ್ತಾನೆ. ನೆಕ್ಸ್ಟ್, ಹಲಗಲಿ ಗ್ರಾಮ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆಯ
ಮುಧೋಳದಲ್ಲಿ ಈ ಹಲಗಲಿ ಗ್ರಾಮ ಇದೆ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು? ಇದಕ್ಕೆ ಸರಿಯಾದ ಉತ್ತರ ಮಣ್ಣಿನ ಪಾತ್ರೆಯಲ್ಲಿ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಾಲರವಿ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳಾಗಿತ್ತು ಮಕ್ಕಳೇ. ಇನ್ನು 3-4 ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆಗಳು ಬಹಳನೇ ಸುಲಭ ಆಗಿತ್ತು. ಇವೆಲ್ಲನೂ ಕೂಡ ರಿಪೀಟ್ ಆಗಿರುವಂಥದ್ದು. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಇದು ನಮ್ಮ ಭಾಷೆಯಿಂದ ಕೇಳಿರುವಂಥದ್ದು. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸನ ಕುರಿತು ಬರೀರಿ. ಪ್ರಿಪ್ರೇಟರಿ 3ರಲ್ಲೂ ಕೂಡ ಕೇಳಿದ್ರಿದ್ದನ್ನು. ಅವರು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರಿನಲ್ಲಿ, ಪುಣೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥದ್ದು. ಉಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ. ಇಲ್ಲಿ ಭಾಳಷ್ಟು ಚೆನ್ನಾಗಿ ಈಸಿಯಾಗಿ ಕೇಳಿರುವಂಥ ಪ್ರಶ್ನೆ ಇದು. ಏನೇನು? ಕಾಲು ಚೀಲ, ಚಣ್ಣ, ಸಾಬೂನು, ಅಡುಗೆ ಪಾತ್ರೆ, ಔಷಧ, ಯುದ್ಧದ ಸಾಮಗ್ರಿಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಇವೆಲ್ಲವೂ ಕೂಡ ಇಲ್ಲಿ ಸಿಗುವಂಥ ವಸ್ತುಗಳು. ಅಗ್ನಿಭೂತಿ, ವಾಯುಭೂತಿಯರು ಸೂರ್ಯಮಿತ್ರರಿಂದ ಕಲಿತ ವಿದ್ಯೆಗಳಾವುವು? ಇದು ಅಗ್ನಿಭೂತಿ ಮತ್ತು ವಾಯುಭೂತಿ ಪಾಠದಿಂದ ಬಂದಿರುವಂಥದ್ದು. 6 ಅಂಗಗಳು ಮತ್ತು ವೇದಗಳನ್ನು, ವ್ಯಾಕರಣವನ್ನು, ಮೀಮಾಂಸವನ್ನು, ಜ್ಯೋತಿಷ್ಶಾಸ್ತ್ರವನ್ನು ಇವೆಲ್ಲವನ್ನು ಕಲಿತರು. ಆ ವಿಷಯಗಳನ್ನು ಇಲ್ಲಿ ಬರೀಬೇಕು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಹಕ್ಕಿ ಹಾರುತ್ತಿದ್ದ ನೋಡಿದರ ಪದ್ಯದಿಂದ ಬಂದಿರುವಂಥದ್ದು. ಹಲಗಲಿಗೆ ದಂಡು ಬರಲು ಕಾರಣವೇನು? ಇಲ್ಲಿ 1857ರ ದಂಗೆ ನಂತರ ಏನಾಯಿತು ಅನ್ನೋದನ್ನು ಬರೆದ್ರೆ ಇಲ್ಲಿ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೀರಿ. ಆತ ಅಲ್ಲಿ ಹೋಗಿ ಅಲ್ಲಿ ಇಳಿದಾಗ ಆತನಲ್ಲಿ ಎಂತಹ ಭಾವನೆ ಮೂಡಿತು ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ ಉದಾತ್ತ ಚಿಂತನೆಗಳಿಂದ ಕೇಳಿರುವಂಥದ್ದು. ಇದು ಶಾಸನಗಳನ್ನು ರೂಪಿಸೋದ್ರಲ್ಲಿ ಮತ್ತು ಅದನ್ನು ಕೆಳಗಿಳಿಸೋದ್ರಲ್ಲಿ ರಾಜಕೀಯ ಸ್ವಾತಂತ್ರ್ಯ ಪಾತ್ರ ಇದೆ ಅಂತೇಳಿ ಬರೀಬೇಕು. ಮತ್ತು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕಮಹಾದೇವಿಯ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? ಇಲ್ಲಿ 2 ಉಪಮೆಗಳನ್ನು ಕೊಡ್ತಾರೆ. ಹೇಗೆ ಜ್ಞಾನಿಗಳ ಸಂಘ ಇದ್ದರೆ ಹೆಂಗಾಗತ್ತೆ ಅಂತೇಳಿ. ಅಂದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಆಗುತ್ತದೆ ಅಜ್ಞಾನಿಗಳ ಜೊತೆ. ಅಜ್ಞಾನಿಗಳ ಜೊತೆ ಕಲ್ಲಿಗೆ ಕಲ್ಲನ್ನು ಹೊಡೆದು ಕಿಡಿಯ ತೆಗೆದುಕೊಂಡಂತೆ ಅಂತ ಹೇಳಿ ಇಲ್ಲಿ ಅಭಿಪ್ರಾಯ ಪಡ್ತಾರೆ. ಮತ್ತು ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತೇಳಿ ಇದು ಶುಕನಾಸನ ಉಪದೇಶದಿಂದ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಮುಂದೆ ಕೃತಿಕಾರರ ಪರಿಚಯನ ಕೂಡ ಬಹಳ ಸುಲಭವಾಗಿ ಕೇಳಿದ್ದಾರೆ. ಎನ್ ಮೂರ್ತಿರಾವ್ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಅದು ಎನ್ ಮೂರ್ತಿರಾವ್ರ ಪರಿಚಯವನ್ನು. ಎನ್ ಮೂರ್ತಿರಾವ್ರವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್ ಇವರ ಪೂರ್ಣ ಹೆಸರು. ಶ್ರೀಯುತರು ಹಗಲುಗನಸುಗಳು, ಅಲಿಯೋಮನ, ಅಪರವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ, ಚಿತ್ರಗಳು, ಪತ್ರಗಳು ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಪದವಿ ಪಡೆದಿದ್ದಾರೆ. ಇದಿಷ್ಟನ್ನು ಬರೆದು ನಿಮಗೆ ಖಂಡಿತ 3 ಅಂಕ ಇಲ್ಲಿ ಸಿಗುವಂಥದ್ದು. ಮುಂದೆ ರನ್ನನ ಬಗ್ಗೆ ನೋಡೋಣ. ರನ್ನ ಮಹಾಕವಿಯು ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಥವಾ ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಸುಮಾರು 949ರಲ್ಲಿ ಜನಿಸಿದರು. ತಂದೆ ಜನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಹಾಗೂ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದುಬರುತ್ತದೆ. ಇವನಿಗೆ ಕವಿಚಕ್ರವರ್ತಿ ಹಾಗೂ ರತ್ನತ್ರಯದಲ್ಲಿ ಒಬ್ಬ ಎಂಬ ಬಿರುದುಗಳಿವೆ. ಇದಿಷ್ಟು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮುಂದೆ ಛಂದಸ್ಸನ್ನು ನೋಡೋಣ. ನೆನೆಯದಿರಣ್ಣ ಭಾರತದೊಳಿಂ ಪೆರರಾರಮ್ಮನೊಂದೆ ಚಿತ್ತದಿಂ. ಇದಕ್ಕೆ ನಾನು ಇಲ್ಲಿ ಲಘು ಗುರುಗಳನ್ನು ಗುರುತಿಸ್ತೇನೆ. ಗಮನಿಸಿ ಮಕ್ಕಳೇ, ಇಲ್ಲಿ ನೋಡಿ. ಲಘು 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 ಗುರು, ಲಘು ಗುರು, ಲಘು 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 ಗುರು, ಲಘು ಲಘು ಗುರು, ಲಘು ಲಘು ಗುರು, ಲಘು ಗುರು, ಲಘು ಗುರು. ಈಗ ಇದು ಒಂದು ಸಾಲ ಇರೋದ್ರಿಂದ ಇದು ವೃತ್ತಕ್ಕೆ ಸಂಬಂಧಪಟ್ಟಿರೋದು. ವೃತ್ತ ಅಂತಂದರೆ 3 ಅಕ್ಷರಕ್ಕೆ ಗಣ ಮಾಡಬೇಕು. 1 2 3, 1 2 3, 3 3 3 3 3. ನೋಡಿ, 3 ಲಘುಗಳಿದ್ದರೆ ನಗಣ. ಮಧ್ಯದಲ್ಲಿ ಗುರು, ಆ ಕಡೆ ಈ ಕಡೆ ಲಘು ಇದ್ದರೆ ಅದು ಜಗಣ. ಪ್ರಾರಂಭದಲ್ಲಿ ಗುರು ಬಂದರೆ ಅದು ಭಗಣ. ಇದು ಜಗಣ, ಇದು ಜಗಣ, ಇದು ಜಗಣ. ಮಧ್ಯದಲ್ಲಿ ಲಘು ಇದ್ದು ಆ ಕಡೆ ಈ ಕಡೆ ಗುರು ಇದ್ದರೆ ಅದು ರಗಣ. ನಜ ಭಜ ಜಜರ ಗಣಗಳು ಬಂದರೆ ಅದು ಚಂಪಕಮಾಲ ವೃತ್ತ. ಚಂಪಕಮಾಲ ವೃತ್ತ. ಇದು ಈ ರೀತಿ ಬರೀಬೇಕು. ಇನ್ನು ಮುಂದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇಲ್ಲಿ ಸೀತೆಯ ಮುಖ ಕಮಲ ಅರಳಿತು. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಈಗ ಹೇಗೆ ಅದನ್ನು ಬಿಡಿಸೋದು ಅಂಥೇಳಿ.
ಅಲಂಕಾರ. ಉಪಮೇಯ ಸೀತೆಯ ಮುಖ. ಉಪಮಾನ ಕಮಲ. ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸಲಾಗಿದೆ. ಆದ್ದರಿಂದ ಇದು ರೂಪಕಲಂಕಾರ. ಏನಪ್ಪ ಲಕ್ಷಣ ಇಲ್ಲಿ? ಎರಡು ವಸ್ತುಗಳ ನಡುವೆ ಅಭೇದ ಕಲ್ಪನೆಯ ವರ್ಣನೆ. ಅಲಂಕಾರ, ರೂಪಕಲಂಕಾರ. ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ. ಮುಂದೆ ಗಾದೆ ಮಾತನ್ನು ಕೇಳಿದರೆ ಇದು ಕೂಡ ಈಸಿಯಾಗಿರುವಂಥದ್ದು. ನಾನು ಕೊಟ್ಟಿದ್ದೆ ಈ ಹಿಂದಿನ ವಿಡಿಯೋಗಳಲ್ಲಿ. ಮಾತೆ ಮುತ್ತು ಮಾತೆ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ಯಾವುದಾದ್ರು ಒಂದನ್ನು ಬರೀಬೇಕು. ಇನ್ನು ಅದಾದಮೇಲೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರ್ಥಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಇದು ಯಾವ ಪಾಠ? ಭಾಗ್ಯಶಿಲ್ಪಿಗಳು ಪಾಠ. ಬರೆದಿರುವಂಥವರು DS ಜಯಪ್ಪ ಗೌಡ. ಇದು ಈ ಆಕರ ಕೃತಿ ಯಾವುದು? ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಇದು ಆಕರ ಕೃತಿ. ಇದು ಶಿಕ್ಷಣದ ಮಹತ್ವವನ್ನು ಕುರಿತು ವಿಶ್ವೇಶ್ವರಯ್ಯನವರು ಹೇಳುವಂತಹ ಮಾತು. ಇನ್ನು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಇದು ಎದೆಗೆ ಬಿದ್ದ ಅಕ್ಷರ. ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಇದನ್ನು ಬರೆದಿರುವಂಥವರು ದೇವನೂರ ಮಹಾದೇವ. ಆಕರ ಕೃತಿ ಕೂಡ ಎದೆಗೆ ಬಿದ್ದ ಅಕ್ಷರ. ಇದು ವಚನಕಾರರು ಹೇಳುವಂಥ ಪ್ರಕಾರ ಇದು ಮನಸ್ಸಿನ ಬಗ್ಗೆ ಕುರಿತು ಹೇಳುವಂಥ ಒಂದು ಸಂದರ್ಭ ಇದಾಗಿರುವಂಥದ್ದು. ಮತ್ತು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಇದು ಯುದ್ಧ ಪಾಠದಿಂದ ಬಂದಿರುವಂಥದ್ದು. ಸಾರ ಅಬೂಬಕ್ಕರ್ ಈ ಮಾತನ್ನು ಹೇಳುವಂಥದ್ದು. ರಾಹಿಲನು ಯಾರಿಗೆ ಹೇಳ್ತಾನೆ? ಮುದುಕಿಗೆ ಹೇಳುವ ಮಾತು. ಯಾರಪ್ಪ ನೀನು, ನಮ್ಮ ಕಡೆಯೂ ತಾನೇ ಅಂತ ಹೇಳಿದಾಗ ಈ ಮಾತನ್ನು ಹೇಳುವ ಸಂದರ್ಭ ಇದಾಗಿದೆ. ನೆಕ್ಸ್ಟ್, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಇದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಬರೆದಿರುವಂಥವರು ದ.ರಾ ಬೇಂದ್ರೆ. ನೆಕ್ಸ್ಟ್, ಹಸಿರಾದದ್ದು ಕವಿಯಾತ್ಮಂ. ಇದು ಹಸಿರು ಪದ್ಯದಿಂದ ಬರೆದಿರುವಂಥವರು ಕುವೆಂಪುರವರು ಬರೆದಿರುವಂಥದ್ದು. ದೃಪದಂ ಕಡುಸಿಗ್ಗು ಮಾಡಿದಂ. ಇದು ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದರದ್ದು ಯಾರು ಹೇಳ್ತಾರೆ? ಇದನ್ನು ಬರೆದಿರುವಂತಹ ಕವಿ ಪಂಪ ಕವಿ. ಇದರ ಆಕರ ಕೃತಿ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯಂ ಅನ್ನೋದು ಇದು ಆಕರ ಕೃತಿ. ಇದರದ್ದು ಗರಿ ಆಕರ ಕೃತಿ. ಇದು ಪಕ್ಷಿಕಾಶಿ ಆಕರ ಕೃತಿ. ನೆಕ್ಸ್ಟ್, ಭಾಳಷ್ಟು ಸುಲಭವಾಗೇ ಇತ್ತು. ಸಂದರ್ಭಗಳು ನಿಮಗೆ ಇಲ್ಲಿ 18ಕ್ಕೆ 18 ಬಂದಿದೆ ಅಂತೇಳಿ ಭಾವಿಸ್ತೀನಿ. ಮುಂದೆ ಪದ್ಯ 3 ಪ್ರಿಪೇಟಲ್ಲಿ ಇದನ್ನೇ ಕೊಟ್ಟಿದ್ದಾರೆ. ಈಗಲೂ ಕೂಡ ಇದನ್ನೇ ಕೊಟ್ಟಿದ್ದಾರೆ. ಭಾಳಷ್ಟು ಸುಲಭವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಬರೆದಿರ್ತೀರ. ಯಾವುದು? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ. ಗಮನಿಸಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ತಪ್ಪಿಲ್ಲದೆ 4 ಸಾಲುಗಳನ್ನು ಬರೆದರೆ ಖಂಡಿತ ಇಲ್ಲಿ 4 ಅಂಕಗಳು ಸಿಗ್ತವೆ. ಇನ್ನು ಮುಂದೆ ಸಾರಾಂಶ ಬರೆಯುವಂಥದ್ದು ಇದು ವೀರಲ್ಲವ ಪದ್ಯದಿಂದ ಕೇಳಿದ್ದಾರೆ. ಇದನ್ನು ಬರೆದಿರುವಂಥವರು ಲಕ್ಷ್ಮೀಶ ಮಹಾಕವಿ. ಇದರ ಆಕರ ಕೃತಿ ಜೈಮಿನಿ ಭಾರತ. ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯ ಭಾಗದಿಂದ ಆರಿದುಕೊಳ್ಳಲಾಗಿದೆ. ಇಲ್ಲಿ ಎತ್ತನ ತುರಂಗಂ ಇದು. ಲವನು ಹೇಳುವಂಥ ಮಾತು. ಯಾವ ಕುದುರೆ ಇದು? ತುರಂಗ ಅಂದರೆ ಕುದುರೆ. ಯಾವ ಕುದುರೆ ಇದು? ಪೊಕ್ಕು ಒಳಗೆ ಬಂದು ಪೂದೋಟಮ ಹೂವಿನ ತೋಟವನ್ನೆಲ್ಲ ತೊತ್ತಳೆದಿದ್ದು ತುಳಿದು ನಾಶ ಮಾಡಿದೆ. ವಾಲ್ಮೀಕಿ ಮುನಿನಾಥ. ವಾಲ್ಮೀಕಿ ಮುನಿ ಗುರುಗಳು ನನ್ನ ಪೊತ್ತು ಮಾರಯುವುದು ಎಂದೆನಗೆ, ಅದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಬೇಕು ಅಂತೇಳಿ, ಕಾವಲಿರಬೇಕು ಅಂತೇಳಿ ನನ್ನನ್ನು ನೇಮಿಸಿ ಆಯ್ಕೆ ಮಾಡಿ ಹೋದನು, ಹೋಗಿದ್ದಾನೆ. ಅಬ್ದಿಪಂ ಕರೆಸಲಾಗಿ. ಅಬ್ದಿಪಂ ಅಂದರೆ ವರುಣ. ವರುಣನು ಬರೋ ಕೇಳಿರ್ತಾನೆ. ಹಾಗಾಗಿ ವಾಲ್ಮೀಕಿ ಮುನಿಗಳು ವರುಣ ಲೋಕಕ್ಕೆ ಹೋಗಿರ್ತಾನೆ. ಮತ್ತೆ ವರುಣನ ಲೋಕದಿಂದ ಅಲ್ಲಿಂದ ಮತ್ತೆ ಬಂದು ಮುಳಿದಪ್ಪನೆ. ಮುಳಿ ಅಂತಂದರೆ ಕೋಪ, ನನ್ನ ಮೇಲೆ ಕೋಪಗೊಳ್ಳೋದಿಲ್ಲ. ಯಾಕೆ? ಕುದುರೆ ಬಂದು ಅದನ್ನು ನಾಶ ಮಾಡಿರುತ್ತದೆ. ಅದಕ್ಕಾಗಿ ಎನ್ನುತ್ತಾ ಹಯದೆಡೆಗೆ, ಹಯ ಅಂತಂದರೆ ಕುದುರೆ, ಹಯದೆಡೆಗೆ
ನಡೆತಂದು ನೋಡಲ್ ಕದರ ನೋಡ್ತಾನೆ ಅದರ ನೆತ್ತಿಯ ಮೇಲೆ ನೆತ್ತಿಯೊಳ್ ಮೆರವ ಪಟ್ಟದ ಲಿಖಿತ ಮೆರೆಯುವಂತಹ ಒಂದು ಪಟ್ಟದ ಲಿಖಿತ ಕಾಣ್ತದೆ. ಅದನ್ನು ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಇಲ್ಲಿ ಲವನ ಕ್ಷಾತ್ರಗುಣ ಇಲ್ಲಿ ವ್ಯಕ್ತವಾಗಿರುವಂಥದ್ದು ಇದರ ಮೌಲ್ಯ ಆಗಿರುವಂಥದ್ದು. ಇನ್ನು 8ನೇ ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿರುವ ಬಗೆಯನ್ನು ವಿವರಿಸಿ. ನೆಕ್ಸ್ಟ್ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಕೃಷ್ಣನಿಂದ ಜನ್ಮರಹಸ್ಯವನ್ನು ಕೇಳಿ ಪಾಂಡವರಿಗೆ ಅಪಾಯವಾಗದಂತೆ ನಿರ್ಧಾರ ಕೈಗೊಳ್ಳುವ ಕರ್ಣನ ಮನಸ್ಥಿತಿಯನ್ನು ಕುರಿತು ಬರೆಯಿರಿ. ಇದು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇದು ಕೂಡ ಬಹಳಷ್ಟು ಸುಲಭ ಇದೆ ಅಂತೇಳಿ ಭಾವಿಸ್ತೀನಿ. ನೆಕ್ಸ್ಟ್ ಪ್ಯಾಸೇಜನ್ನು ಕೇಳಿದರೆ ಗದ್ಯ ಭಾಗವನ್ನು ಅಪಠ್ಯದ ಗದ್ಯ ಆ ಪ್ರಶ್ನೆಗಳನ್ನು ನೋಡೋಣ. ಸುಬ್ಬುಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು? ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬುಲಕ್ಷ್ಮಿಯವರ ಪ್ರತಿಕ್ರಿಯೆಯನ್ನು ತಿಳಿಸಿ. ಮೊದಲನೇ ಪ್ರಶ್ನೆಗೆ ನಾವು ಗಮನಿಸೋಣ ನೋಡಿ. ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಬರೀಬೇಕು. ಸುಬ್ಬುಲಕ್ಷ್ಮಿಯವರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶಿಕ್ಷಕಿಯೊಬ್ಬರು ಆಕೆಯನ್ನು ಹೊಡೆದರು. ಸೂಕ್ಷ್ಮ ಪ್ರಕೃತಿಯ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಳು. ಬೇಗನೆ ಪ್ರಜ್ಞೆ ಬಂತು, ಆದರೆ ಕೆಮ್ಮು ಬರಲು ಪ್ರಾರಂಭವಾಯಿತು. ನಂತರ ಪಡೆದ ಚಿಕಿತ್ಸೆಯಿಂದ ಗುಣವಾದಳು. ಇದನ್ನು ಗಂಭೀರವಾಗಿ ಭಾವಿಸಿದ ತಾಯಿ ಷಣ್ಮುಖ ಒಡೆಯರವರು ತಮ್ಮ ಮಗಳಾದ ಸುಬ್ಬುಲಕ್ಷ್ಮಿರವರ ಶಾಲಾ ಶಿಕ್ಷಣವನ್ನು ಅಲ್ಲಿಗೆ ಮೊಟಕುಗೊಳಿಸಿದರು. ಇನ್ನು 2ನೇ ಪ್ರಶ್ನೆಗೆ ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬುಲಕ್ಷ್ಮಿಯವರ ಪ್ರತಿಕ್ರಿಯೆಯನ್ನು ತಿಳಿಸಿ. ಅದನ್ನು ನೋಡೋಣ. ಇಲ್ಲಿಂದ ಬರೀಬೇಕು ನೋಡಿ ಮಕ್ಕಳೇ. ರಾಜ್ಯಸಭಾ ಇದು 2ನೇ ಪ್ರಶ್ನೆ. ರಾಜ್ಯಸಭಾ ಸದಸ್ಯರಾಗಿ ಎಂದು ಭಾರತ ಗಣ ಸರ್ಕಾರದಿಂದ ಕೋರಿಕೆ ಬಂದಾಗ ನನಗೆ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ತಿಳುವಳಿಕೆ, ಜ್ಞಾನ, ವಿದ್ವತ್ತು ಇದೆ ಎಂದು ಭಾವಿಸಿದ್ದೇನೆ. ನನಗಿಂತ ಓದಿದವರು, ಅನುಭವವುಳ್ಳವರು ಆ ಸ್ಥಳದಲ್ಲಿದ್ದರೆ ಅವರಿಂದ ನಮ್ಮ ದೇಶದ ಜನರಿಗೆ ಉತ್ತಮ ಸೇವೆ ದೊರಕಬಹುದು. ಜನರ ಮನಸ್ಸಿನಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅವರ ಪ್ರೀತಿ ದೊರಕಿದೆ. ಈ ಪ್ರೀತಿ ಮತ್ತು ಗೌರವಗಳಿಗಿಂತ ರಾಜ್ಯಸಭೆಯ ಸ್ಥಾನ ಹೆಚ್ಚಿನದಲ್ಲ ಎಂದು ಭಾರತ ಸರ್ಕಾರಕ್ಕೆ ಪತ್ರ ಬರೆದು ಸುಲಭವಾಗಿ ತಿರಸ್ಕರಿಸಿದ ಅಪರೂಪದ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮಹಿಳೆ ಶ್ರೀಮತಿ MS ಸುಬ್ಬಲಕ್ಷ್ಮಿ ಸದಾಶಿವಂ. ಇಲ್ಲಿವರೆಗೂ ಬರೀಬೇಕಾಗತ್ತೆ. ಮುಂದೆ ಪತ್ರ ಬರೆಯುವಂಥದ್ದು. ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನೇಹಾ ಎಂದು ಭಾವಿಸಿಕೊಂಡು ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯಿರಿ. ಅದನ್ನು ಹೇಗೆ ಬರೀಬೇಕು ಅಂತೇಳಿ ನಾನು ಇಲ್ಲಿ ಬರುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಮಕ್ಕಳೇ. ನೋಡಿ, ಇಂದ ನೇಹಾ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು ಇವರಿಗೆ ಶಿಕ್ಷಣ ಸಚಿವರು ವಿಧಾನಸೌಧ ಬೆಂಗಳೂರು. ಇಲ್ಲೇ ದಿನಾಂಕ ಬರೀಬೇಕು 18/3/2026. ಸ್ಥಳ ಚಿಕ್ಕಮಗಳೂರು. ಸಂಬೋಧನೆ ಮಾನ್ಯರೇ. ಮುಂದೆ ವಿಷಯ ಅಲ್ಲೇ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ. ಪತ್ರದ ಓಡಲಲ್ಲಿ ನೀವು ಬರೀಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ. ಅಲ್ಲಿ ನೀವು ಎಷ್ಟು ಜನ ಇದ್ದೀರ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಜಿಲ್ಲೆಗೆ ಯಾಕೆ ಬೇಕು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಉಚಿತವಾಗಿ, ಅದರ ಸದುಪಯೋಗ ಹೇಗೆ ಮಾಡ್ಕೊಳ್ತೀರ ಎಂಬುದನ್ನು ಪತ್ರದ ಒಡಲಿನಲ್ಲಿ ನೀವು ಬರೆದು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ನೇಹಾ ಅಂಥೇಳಿ ಸಿಗ್ನೇಚರ್ ಮಾಡಿ ಇಲ್ಲಿ ಬರೆದ್ರೆ ನಿಮಗೆ ಖಂಡಿತ ಇಲ್ಲಿ 5ಕ್ಕೆ 5 ಅಂಕ ಸಿಗ್ತವೆ. ನೆಕ್ಸ್ಟ್ ವೈಯಕ್ತಿಕ ಪತ್ರ. ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದಿಗಂತ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ಬಳ್ಳಾರಿಯಲ್ಲಿ ವಾಸವಾಗಿರುವ ಶ್ರೀನಿವಾಸ್ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಮಕ್ಕಳೇ, ಇಲ್ಲಿ ಸ್ವಲ್ಪ ಅದು ಹಂತಗಳು ಬದಲಾವಣೆ ಆಗುತ್ತೆ. ಕ್ಷೇಮ ಶ್ರೀ ಇಂದ ಯಾರು? ದಿಗಂತ್, ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ. ದಿನಾಂಕವನ್ನು ಇಲ್ಲೇ ಬರೀಬೇಕು 18/3/2026. ಇಲ್ಲಿ ತಂದೆಗೆ ಬರೀಬೇಕಾಗಿರೋದ್ರಿಂದ ಸಂಬೋಧನೆಯ ಪದವನ್ನು ಬಳಸಬೇಕು. ತೀರ್ಥರೂಪರಾದ ತಂದೆಯವರಿಗೆ ನಿಮ್ಮ ಮಗನಾದ ದಿಗಂತ್ ಮಾಡುವ ನಮಸ್ಕಾರಗಳು. ಮತ್ತು ಪತ್ರದ ಒಡಲಿನಲ್ಲಿ ನೀವು ಅದಕ್ಕೆ ಗ್ರಂಥ ಸಪ್ತಾಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಏನು ಮಾಡಬೇಕು, ಏನು ನಡೆದಿದೆ ಅನ್ನೋದನ್ನು ಪೂರ್ತಿಯಾಗಿ ವಿವರಿಸ್ತಾ ಪತ್ರದ ಒಡಲು ಬರೆದು ಕೊನೆಯಲ್ಲಿ ಮಾತೃಶ್ರೀಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂತ ಹೇಳಿ ಇಂತಿ ನಿಮ್ಮ ಮಗ ದಿಗಂತ್ ಅಂತ ಬರೆದು ಅಲ್ಲಿ ಸಿಗ್ನೇಚರ್ ಮಾಡಬೇಕು. ಯಾರಿಗೆ? ಇವರಿಗೆ ಶ್ರೀನಿವಾಸ್ ಬಳ್ಳಾರಿ. ಇದಿಷ್ಟನ್ನು ಬರೆದ್ರೆ ಇಲ್ಲೂ ಕೂಡ ನಿಮಗೆ 5 ಅಂಕ ಸಿಗುತ್ತದೆ ಅಂಥೇಳಿ ಭಾವಿಸ್ತೀನಿ. ಮುಂದೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಈ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಹಳಷ್ಟು ಸಲ ಕೇಳಿದ್ದಾರೆ, ಪ್ರಿಪರೇಟರಿಯಲ್ಲೂ ಕೇಳಿದ್ದಾರೆ, ಮಾಡೆಲ್ ಪೇಪರಲ್ಲೂ ಇದೆ. ಹಾಗೆ ಇದು ಹೆಚ್ಚುವರಿಯಾಗಿ ಕೇಳಿರುವಂಥದ್ದು. ಇದು
ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ವಿಷಯ, ಪ್ರಬಂಧದ ವಿಷಯ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಮತ್ತು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಇದನ್ನು 3 ಹಂತಗಳಲ್ಲಿ ಬರೆದಿದ್ದರೆ ಪೀಠಿಕೆ, ವಿಷಯ, ಬೆಳವಣಿಗೆ ಹಾಗೆ ಉಪಸಂಹಾರ, ಈ 3 ಹಂತಗಳಲ್ಲಿ ನೀವು ಬರೆದಿದ್ರೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೆದಿದ್ರೆ ಖಂಡಿತ ನಿಮಗೆ ಇಲ್ಲಿ 5ಕ್ಕೆ 5 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇದಿಷ್ಟು ಆಗಿತ್ತು ಮಕ್ಕಳೇ, ಪ್ರೀತಿಯ ಮಕ್ಕಳೇ. ನಿಮಗೆ ನನ್ನ ವಿಡಿಯೋಗಳಿಂದ ಭಾಳಷ್ಟು ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಒಂದು ವೇಳೆ ಉಪಯುಕ್ತ ಆಗಿದ್ದರೆ ಖಂಡಿತವಾಗಲೂ ನೀವು ನನಗೆ ಒಂದು ಥ್ಯಾಂಕ್ಸನ್ನು ಹೇಳಿ ಕಮೆಂಟ್ ಮೂಲಕ. ನನಗೂ ಕೂಡ ತುಂಬ ಖುಷಿಯಾಗತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇನ್ನು ಮುಂದೆ ನಿಮಗೆ PUCಗೆ ಹೋದ್ಮೇಲೆ ಕೂಡ ನಿಮ್ಮ PUCಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೆ ಪಾಠ ಪದ್ಯಗಳಿಗೆ ನಾಟಕಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತೇನೆ. ಹೀಗೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಖಂಡಿತ ಅದನ್ನು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ, ಈ ವರ್ಷ ನೀವು ಕನ್ನಡ ಪರೀಕ್ಷೆಯನ್ನು ಮುಗಿಸ್ಕೊಂಡು ಮುಂದೆ PUCಗೆ ಹೋಗ್ತಾ ಇದ್ದರೆ ನಿಮಗೆಲ್ಲರಿಗೂ ಕಾಲೇಜಿನಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.